ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಷ್ಟು ಕಡೆ ಇಲ್ಲಿ ಈ ಥರ ಬಂಗಾರ ಮನಿ ಆಗ್ಯವದಾಗಿರೋ ಬೇರೆ ಬೇರೆ ರೀತಿಯಿಂದ ಎಷ್ಟು ಸಲ ಈ ಥರ ಸಿಕ್ಕಿದ ಅನ್ನೋದು ಮಾಹಿತಿ ಇದೆ ನಿಮ್ಗೆ? ಅದು ನಾವು ಸಣ್ಣ ಇದ್ದ ಒಂದು ಇಬ್ಬರು ಕಡೆ ಸಿಕ್ಕೈತ್ರಿ. ಅವು ಅಲ್ಲೇ ನಾವು ಅಲ್ಲಿ ಬಸ್ಸಿಗುಡಿ ಅಂತೇಳಿ ಬಂದಾಗ ಅದು ಹಾಗ ಬೆಳಗ್ಗೆನ ಇಕ್ಕಿರುವರ ಇಬ್ಬರು ಸಿಕ್ಕಿರ್ತೀವಿ. ಇಕ್ಕಿರುವರ ಅಂತ್ರಿ ಹಾಂ, ನಾವು ನೋಡಿಲ್ಲ. ಹಾಂ, ನಿನ್ನೆ ಅಲ್ಲಿಗೆ ಮಂದಿ ಹೋದ್ರೆ ನಮ್ಮೂರ ಸಿಗ್ತೈತೆ, ನಾವು ಯಾಕೆ ಹೋಗ್ಬೇಕಂತ ಸುಮ್ಮನೆ ಇವು ನಿಮಗೇನು ಇದೇನು ಹೊಸದು ಅನಿಸ್ಲಿಲ್ಲ? ಇಲ್ಲ, ಮಂದಿ ಹೋದ್ರೆ ಇವೇ ಕಾಮನ್ ಸಿಕ್ಕರು ಮುಚ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ಅವು ಪಬ್ಲಿಕ್ನಾಗ ಮಾಡೋದಿಲ್ಲ. ಅದು ದೇವ್ರ ಮೆಟ್ಟು ದೇವ್ರಿಗೆ ಹೋಗ್ತು ನಿನ್ನೆ ಅದು. ಹಾಂ, ಅದು ದೇವ್ರ ಮೆಟ್ಟು, ಅದು ಯಾರಿಗೂ ದಕ್ಕಿಲ್ಲ. ಅದು ಮತ್ತೆ ಹೋಗೋದು ಅದು ನಾವೇನು ದುಡ್ಡು ಗಂಟೆ ಅದು ಈ ಥರ ಲಕ್ಕುಂಡಿ ಒಳಗೆ ಭಾಳ ಅದಾವೆ, ಸಿಗ್ತಾವೆ. ಸೂಕ್ಷ್ಮ ಮೇಲೆ ಇರ್ತಾರೆ. ಎಲ್ಲ ಚಾಚ್ ಕೊಡ್ತಾರೆ ಮನೆಯಲ್ಲಿ, ಇಲ್ಲೇ ಐತಿ ಹುಷಾರಿ. ಈ ನಮ್ಮ ಹಿತ್ತಲ ಐತ್ರಿ, 3 ಮಂದಿ ಬಂದು ಒಂದು ನೋಡಿದೆ ಊರೊಳಗೆ ಐತಿ. 3 ಮಂದಿ ಬಂದು ಒಂದು ಟಾಚ್ ಕೊಟ್ಟಾರೆ. ಹಾಂ, ಕೊಟ್ಟಿಗಳಿಗೆ ಎತ್ತೈತಿ. ಈ ಹಿಂದೆ ಇಲ್ಲಿ ನಿಮ್ಮ ಲಕ್ಕುಂಡಿ ಊರು ಹೊರಲ್ಲದೆ ಒಂದು ದೇವಸ್ಥಾನ ಇತ್ತು, ಯಾವ ಬಸವಣ್ಣ ದೇವಸ್ಥಾನ. ಅಲ್ಲಿ ಕೂಡ ನಿಧಿಗಳರು ಭಾಳ ದೊಡ್ಡ ಪ್ರಮಾಣ ಲಿಂಗ ಕಿತ್ತಿ ಎಲ್ಲ ಆಗದು ಹೋಗಿದ್ರು. ಅದು ಶಾವಿಗೆ ಅಂತ ಅದು ಅದಕ್ಕೆ ದಕ್ಕಲಿಲ್ಲ ಅಂತ್ರಿ. ದಾಖಲೆ ಅದು ಸಿಗಲಿಲ್ಲ. ಈ ಥರ ನಿಧಿ ಹುಡ್ಕೊಂಡು ಮುಂದೆ ಅಥವಾ ನಿಧಿ ಸಂಬಂಧ ಏನಾದರೂ ಇಲ್ಲಿ ಅವಘಡ ಬೇರೆ ರೀತಿಯಿಂದ ಅವಘಡ ಏನಾದರೂ ನಡೆದವೇನ್ರಿ? ರಕ್ತ ಕಾಯ್ಕೊಂಡು ಸತ್ತಾರಂತೆ. ರಕ್ತ ಕಾಯ್ಕೊಂಡು ಸತ್ತಾರಂತೆ. ಯಾವಾಗ ನಿಮ್ಗೆ ಮಾಹಿತಿ ಇರ್ಬೇಕಾರೆ? ನಮಗೆಲ್ಲ ಹಿರಿಯರು ಹೇಳ್ತಿದ್ರು. ಅಲ್ಲಿ ಬ್ಯಾಡ ಅಂದ್ರಂತ ಶಾವಿಗೆ ಅನ್ನೋದು ದೇವಸ್ಥಾನ. ಅಲ್ಲಿ ಬ್ಯಾಡು ಅಂತ ನಿಮ್ಮ ಮಂತ್ರ ಹೇಳಿ ಕೇಳಿಲ್ಲ. ಅವು ಏನು ಮಾಲಕ್ಕೆ ತಂದಿದೆ ಸತ್ತ. ಹೆಂಗೆ ಸತ್ರಂತ? ಅದು ಬ್ಯಾದಂಗೆ ಏನೋ ಎಬ್ಬಿಸಿ ರಕ್ತ ಕಾಯ್ಕೊಂಡು ಒಮ್ಮೆ ಸತ್ತ ಅಂತ ಹಾಗೆ ಮಾತಾಡ್ತಿದ್ರು ಹಿರಿಯರು. ನಾವು ಕೇಳಿ ಅಯ್ಯೋ ಏನು ಮಾಡೋಕೆ ಹೋದ್ರೆ ಬ್ಯಾಡಪ್ಪ, ಅವು ಮೆಟ್ಟು ಬೇಡ ಅಂತ ಅಂತಾರೆ. ಅವನು ಅದು ಹುಡುಗ ತಲೆ ಕೆಡಿಸ್ಕೊಬೇಡ್ರಿ ಅಂತಾರೆ ಮಂದಿ. ಈಗ ಅಂತಾರೆ ಯಜಮಾನ್ರು, ಅದು ಬೇಡಪ್ಪ, ಅದು ಅಂತ ಮಾಡೋಕೆ ಹೋಗ್ಬೇಡ್ರಿ, ಯಾಕೆ ಅವು ದಕ್ಕುದಿಲ್ಲ ಅಂತಾರೆ. ತಿಳುವಳಿಕೆ ಎಲ್ಲರೂ ಸಿಕ್ಕೊಂಬೋದು. ಎಷ್ಟು ಅಂಥ ಪ್ರಕರಣ ದಕ್ಕಲಾರದೆ ಈ ಥರ ಇನ್ಸಿಡೆಂಟ್ ಆಗೋದು, ಡೆತ್ ಆಗೋದು ಎಷ್ಟು ಪ್ರಕರಣ ನಿಮ್ಮೂರಾಗ ನೀವು ಕೇಳೋ ಪ್ರಕಾರ? ಅವು ಹಿಂದಕ್ಕೇನೋ ನಾವು 4 ಆಗಿದ್ವು ಅಂತಾರೆ, ಬಂಗಾರ ಸಿಕ್ಕಿದ್ವು. ಅದು ಒಳ್ಳೇದಲ್ಲ ಅಂತಂತಾರೆ. ಸಿಕ್ಕರು ಒಳ್ಳೇದಲ್ಲ. ಯಾವ ಕುಟುಂಬ ಬಂಗಾರ ಸಿಕ್ಕದ ಅಲ್ಲಿ ಈ ಥರ ಅವಘಡ ಆಗ್ಯಾವೆ? ನಾ ಹೆಸರು ಹೇಳೋಕೆ ಅಲ್ಲಿ ಆಗ್ಯಾವ. ಎಷ್ಟು ಒಂದು 5 ಸಿಕ್ಕವ, 5 ಡೆತ್ ಆಗ್ಯಾವ ಅಂತಾರೆ. ಅವ್ರು ಒಳ್ಳೇದಾಗ್ಯಾರ. ಒಳ್ಳೇದಾಗಿಲ್ಲ. ಅವು ಮಂತೇನು ಸಿಕ್ಕಿದ್ವು ಏನೂ ಉಳಿದಿಲ್ಲ. ಒಳ್ಳೇದಾಗೋದಿಲ್ಲ ಅಂತಾರೆ ಯಜಮಾನ್ರು. ಇದಿಷ್ಟು ಗ್ರಾಮದ ಹಿರಿಯರ ಮಾತು. ಏನು ಈ ಹಿಂದೆ ಕೂಡ ಸಾಕಷ್ಟು ಈ ಥರ ನಿಧಿಗಳು ಪತ್ತೆಯಾಗಿವೆ. ಆದರೆ ನಿಧಿ ತೆಗೆದುಕೊ ಹೋದಂಥ ಜನರು ಕೂಡ ರಕ್ತ ಕರ್ಕೊಂಡು ಸಾವನ್ನಪ್ಪಿದ್ದಾರೆ ಅಂತ ಅಂದ್ಕೊಂಡು ನಮ್ಮ ಹಿರಿಯರು ಕೂಡ ಹೇಳ್ತಿದ್ರು. ಹೀಗಾಗಿ ನಿಧಿ ಏನು ಯಾರಿಗೆ ದಕ್ಕಿದೆ ಅವ್ರಿಗೆ ಯಾರಿಗೂ ಕೂಡ ಒಳ್ಳೆಯದಾಗಿಲ್ಲ. ಈಗ ಏನು ನಿನ್ನೆ ನಿಧಿ ಪತ್ತೆಯಾಗಿದೆ ಅದು ಕೂಡ ದೇವರ ಮೆಟ್ಟದು, ಹೀಗಾಗಿ ದೇವರಿಗೆ ಹೋಗಿದೆ ಅನ್ನೋ ಮಾತು ಈ ಗ್ರಾಮದ ಹಿರಿಯರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.